ನಮಸ್ಕಾರ. ಸದಾನಂದ ಭಾಮನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಚಂದ್ರು ಲಮಾನಿ ಏನು ಗದಗ ಜಿಲ್ಲೆಯ ಶಿರಹಟ್ಟಿ BJP ಶಾಸಕ ಲೋಕಾಯುಕ್ತ ಬಲೆಗೆ ಟ್ರ್ಯಾಪ್ ಆಗಿದ್ದಾರೆ. ಅವರ ಆಪ್ತ ಸಹಾಯಕ ಮಂಜುನಾಥ್ ಕೂಡ, ಅದು ಅಲ್ಲದೆ ಗುರು ಲಮಾನಿ, ಈ ಇಬ್ಬರು 3 ಜನರನ್ನು ಪರಪ್ಪನ ಆಗ್ರಹಕ್ಕೆ ಕಳಿಸಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಅವರು ನೇರವಾಗಿ ಪರಪ್ಪನ ಆಗ್ರಹ ಸೇರಿದ್ದಾರೆ. ಮುಂದೇನು ಆ ಕಂಪ್ಲೇಂಟ್ ಕೊಟ್ಟಂಥ ಏನು ದೂರುದಾರಿದ್ದಾರೆ ಅವರು ಕಾಂಗ್ರೆಸ್ಸಿನ SC ಮೋರ್ಚಾದ ಕಾರ್ಯದರ್ಶಿ ಅಂತ ಹೇಳ್ತಾರೆ ಪೂಜಾರವರು. ಅವ್ರ ಪರಿಸ್ಥಿತಿ ಏನು? ನಿನ್ನೆ ಹಾಯ್ ಡ್ರಾಮಾ ನೋಡೋದಾದರೆ BJP ಕಾರ್ಯಕರ್ತರ ಮತ್ತು ಪೊಲೀಸರ ಮಧ್ಯೆ ಗಲಾಟೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಇತ್ತು. ಬಂಧನ ವೇಳೆಯಲ್ಲಿ ಬಾಲಾಜಿಯನ್ನ ಆಸ್ಪತ್ರೆ ಅಲ್ಲಿ ಚಂದ್ರು ಲಮಾನಿ ಅವ್ರದ್ದು ಅಲ್ಲಿ ಹಣವನ್ನು ತೆಗೆದುಕೊಳ್ಳುವಂಥ ಹೊತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು. ಅವರನ್ನು ಹೊರಗೆ ತಂದು ಬೆಂಗಳೂರಿಗೆ ಸಾಗಿಸಬೇಕಾದ್ರೆ ಪೊಲೀಸರಿಗೆ ದೊಡ್ಡ ತೊಂದರೆ ಆಯಿತು ಅಂತ ಹೇಳ್ಬೋದು. ಇನ್ನು BJP ಶಾಸಕರು ಮತ್ತು ಮುಖಂಡರು ಕಾಂಗ್ರೆಸ್ ಮೇಲೆ ಆರೋಪವನ್ನು ಹೊರಿಸ್ತಾ ಇದ್ದಾರೆ. ಇನ್ನು BJP ಅವರು ಏನು ಸ್ವಾಮೀಜಿ ಏನಿದ್ದಾರೆ, ಬಂಜಾರ ಸಮಾಜದ ಸ್ವಾಮೀಜಿ ಏನಿದ್ದಾರೆ, ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅವರು ವಿಡಿಯೋಗಳನ್ನು ಬಿಡುಗಡೆ ಮಾಡಿದರೆ ಕಾಂಗ್ರೆಸ್ಸಿನವರು ಇವರು ಆ ಗುತ್ತಿಗೆದಾರರಿಗೆ ಏನು ಬೆದರಿಕೆ ಒಡ್ಡಿದ್ದಾರೆ, ಒಂಥರ ದಾದಾಗಿರಿ ಮಾತಾಡಿದರೆ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ನೋಡಿದಾಗ ಇದು ರಾಜಕೀಯ ಪ್ರೇರಿತ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ಲೋಕಾಯುಕ್ತರು ಕೂಡ ಈ 2 ಆಡಿಯೋ ವಿಡಿಯೋಗಳು ಹೋಗಿವೆ. ಅವರು ಕೂಡ ವಿಧಿವಿದ್ಯಾಲಯ ಪ್ರಯೋಗಾಲಯದಲ್ಲಿ ಅಂದರೆ FSLಗೆ ಅದನ್ನು ಕಳಿಸಿಕೊಟ್ಟಿದ್ದಾರೆ. ಇದು FSL ವರದಿ ಬಂದ ನಂತರ ಯಾವುದು ಸತ್ಯ ಅನ್ನೋದು ಗೊತ್ತಾಗ್ತದೆ. ಒಟ್ಟಾರೆ ಲೋಕಾಯುಕ್ತರು ಇನ್ನೂ ಅನೇಕ ಬಕರಗಳನ್ನು ಹಿಡಿಬೇಕಾಗಿದೆ. ಲೋಕಾಯುಕ್ತಕ್ಕೆ ಕಾನೂನು ಇದ್ದರೂ ಕೂಡ, ಶಕ್ತಿ ಇದ್ದರೂ ಕೂಡ ಇಂದುವರೆಗೆ ಯಾಕೆ ಹಿಡಿದಿಲ್ಲ ಅನ್ನೋದು ಪ್ರಶ್ನೆ ಕಾಡ್ತಾ ಇದೆ. ಅಂದರೆ ಎಲ್ಲ ಶಾಸಕರು 224 ಶಾಸಕರು ಗುತ್ತಿಗೆದಾರ ಲಂಚವನ್ನು ಪಡಿತಾರೆ. ಈ ಪ್ರಕರಣದಲ್ಲಿ ಐತೆ 1 ಕೋಟಿ ಟೆಂಡರ್ ಇತ್ತು, 11 ಲಕ್ಷಕ್ಕೆ ಡಿಮಾಂಡ್ ಇಟ್ಟಿದ್ರು. ಅಂದರೆ 12%, 5 ಲಕ್ಷ ತೆಗೆದುಕೊಳ್ಳುವಂಥ ಹೊತ್ತಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಎಲ್ಲ ಶಾಸಕರು ಇದನ್ನು ಮಾಡ್ತಾಯಿದ್ದಾರೆ, ಎಲ್ಲ ಮಂತ್ರಿಗಳು ಇದನ್ನು ಮಾಡ್ತಾಯಿದ್ದಾರೆ. ಅವರು ಬಂಧನ ಯಾವಾಗಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ಮತ್ತು BJP ಈ 2 ಸೇಮ್ ಫೇಸಸ್ ಆಫ್ ದ ಸೇಮ್ ಕಾಯಿನ್, ಒಂದೇ ನಾಣ್ಯದ 2 ಮುಖಗಳು. ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಅದು ಲೋಕಾಯುಕ್ತರು ಒಂದು ದೊಡ್ಡ ಸಾಹಸವನ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಹಲ್ಲಿಲ್ಲದ ಹಾವು ಅಂತ ನಾವು ಅನೇಕ ಸಾರಿ ಹೇಳಿದ್ದೇವೆ. ಆದರೆ ಚಂದ್ರು ಲಮಾನಿಯ ಪ್ರಕರಣದಲ್ಲಿ ಅದು ರಾಜಕೀಯ ಏನೇ ಇರಲಿ, ಇವರ ಬಂಧನ ಮಾಡಿ ಪೊಲೀಸ್ ಕಸ್ಟಡಿ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಮಾರ್ಚ್ 3ರವರೆಗೆ ಒಪ್ಪಿಸ್ತಾರ. ಅದು ಸಂತೋಷದ ವಿಷಯ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ದಾರೆ. ಈ ಪ್ರಕರಣ ಎಲ್ಲಿ ಹೋಗಿ ಮುಟ್ತಿದ್ದು ಕಾದು ನೋಡಬೇಕು. ಇನ್ನು ಗುತ್ತಿಗೆದಾರನ ಪರಿಸ್ಥಿತಿ, ಅವರು ಯಾರೋ ಕಾಂಟ್ಯಾಕ್ಟ್ ಕೊಡಲಿಲ್ಲ ಅಂದರೆ ಪರಿಸ್ಥಿತಿ ಏನು? ಸಿದ್ದರಾಮಯ್ಯ ಅವ್ರು ನೀವು ಕೊಡಿಸ್ತೀರಾ? ಇಲ್ಲ. DCM ನೀವು ಕೊಡಿಸ್ತಾರ? ಇಲ್ಲ. ಪಾಪ ಅವನ ಪರಿಸ್ಥಿತಿ ಏನು ಅನ್ನೋದು ಭಾಳ ಮಹತ್ವದ್ದು. ಯಾಕಂದರೆ ನೇರವಾಗಿ ಧಮಕಿ ಕೊಟ್ಟಿದ್ದಾರೆ, ಬೈದಿದ್ದಾರೆ, ಅವಾಚ್ಯ ಶಬ್ದಗಳನ್ನು ಬೈದಿದ್ದಾರೆ. ಇಲ್ಲೇನೋ ಷಡ್ಯಂತ್ರ ಇದ್ದರೂ ಕೂಡ ಚಂದ್ರು ಲಮಾನಿ ಅವರು ಜನಪ್ರತಿನಿಧಿ, ಅವ್ರು ಹೀಗೆ ಮಾಡಬಾರಿತ ಸಾರ್ವಜನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಆದರೆ ಎಲ್ಲರೂ ಕೂಡ ಇದನ್ನೇ ಮಾಡ್ತಾಯಿದ್ದಾರೆ. ಒಬ್ರು ಸಿಕ್ಕಿದ್ದಾರೆ, ಒಬ್ರು ಸಿಕ್ಕಿಲ್ಲ. ಉದಾಹರಣೆ ನಾವು ತೆಗೆದುಕೊಳ್ಳೋಣ. ಲಕ್ಷ್ಮೀ ಹೆಬ್ಬಾಳ್ಕರ್ 2002ರಲ್ಲಿ ಏನಿದ್ರು, ಒಂದು ಸ್ಕೂಟಿ ಪೆಪ್ಪದ ಲೋನ್ ತುಂಬಲಿಕ್ಕೆ ಆಗಲಿಲ್ಲ ಖಾನಾಪುರದಲ್ಲಿ, ಅದನ್ನು ತೆಗೆದುಕೊಂಡು ಹೋದರು. ಈಗ ಎಷ್ಟು? 23 ವರ್ಷ. ಆ 23 ವರ್ಷದ ಅಂತರದಲ್ಲಿ ಒಮ್ಮೆ MP ನಿಂತು ಬಿದ್ದಿದ್ದಾರೆ, ಒಮ್ಮೆ MLA ನಿಂತು ಬಿದ್ದಿದ್ದಾರೆ. ನಂತರ ಒಂದು ಸಲ ಆಯ್ಕೆಯಾಗಿ ಈಗ ಮಂತ್ರಿನೂ ಕೂಡ ಆಗಿದ್ದಾರೆ. ಇವರು ಎಷ್ಟು ಮಾಡಿದ್ದಾರೆ, ಎಲ್ಲಿಂದ ಆಸ್ತಿ ಬಂತದು, ಅದು ತನಿಖೆ ಆಗಬೇಕಲ್ಲ. ಅದು ಕೂಡ ತನಿಖೆ ಆಗಬೇಕಾಗ್ತದೆ. ಹಿಂದೆ ಒಬ್ಬ ಇವರು PA ಸಿಕ್ಕಿದ್ದ, ರಾಷ್ಟ್ರಪತಿ ರಾಜ್ಯಪಾಲರ ಸಹಿ ಕೂಡ ಇತ್ತು. ನಾ ಅಪಾಯಿಂಟ್ಮೆಂಟ್ ಮಾಡ್ತಂತೆ, ಅದನ್ನು ಮುಚ್ಚಾಕಿದ್ರು. ಕಿತ್ತೂರು ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ದಾಖಲಾಗಿತ್ತು, ಅದು ಮುಚ್ಚೋಯ್ತು. ಇವರು 5,000 ಕೋಟಿಗಿಂತ ಹೆಚ್ಚು ಆಸ್ತಿ ಮಾಡಿದ್ದಾರೆ. ಮತ್ತು ಅದರ ತನಿಖೆ ಯಾರು ಮಾಡೋರು? ಅದು ಎಲ್ಲಿಂದ ಬಂತು? ಪ್ರತಿಯೊಬ್ಬರು ಹೇಳ್ಕೊತ ಹೋದರೆ ದೊಡ್ಡ ಹಗರಣನೇ ಇದೆ ಬೆಳಗಾವಿ ಜಿಲ್ಲೆಯಲ್ಲಿ. 18 ಶಾಸಕರಿದ್ದಾರೆ, ಅದರಲ್ಲಿ 15 ಜನ ಭ್ರಷ್ಟಿದ್ದಾರೆ, ಪರಮ ಭ್ರಷ್ಟಿದ್ದಾರೆ. 5 ಲಕ್ಷ ಹಾಕೋದು, 10 ಲಕ್ಷ ಬೇಡಿಕೆ ಇಡೋದು. ಅಂದರೆ ಅಧಿಕಾರಿಗಳ ಮೂಲಕ ಕೂಡ ವಸೂಲಿ ಮಾಡ್ತಾರೆ. ಎಲ್ಲಿವರೆಗೆ ಮಿನಿಟ್ ಏನು ಇದೆ ಅದು ರದ್ದಾಗಬೇಕು, ಪೊಲಿಟಿಕಲ್ ಮಿನಿಟ್ ಅಂತಾರೆ. ಇದು ಬಂದಾಗಬೇಕು. ರಾಮಕೃಷ್ಣ ಹೆಗಡೆ ಅವರು ಬಂದ ನಂತರ ಇದು ಮಿನಿಟ್ ಪ್ರಾರಂಭ ಆಯಿತು. ಇದು ಬಂದಾಗಬೇಕು. ಇದು ಸಾಮಾಜಿಕ ಪಿಡುಗು. ಒಟ್ಟಾರೆ ಚಂದ್ರು ಲಮಾನಿ ಅವರ ಪ್ರಕರಣ ಎಲ್ಲಿ ಬಂದು ಮುಟ್ತೈತೆ
ಕಾದು ನೋಡೋಣ. ಈ ಹಿಂದೆ BJP ಏನು ಮಂತ್ರಿ ಇದ್ದರು, ಯಾರು ಜೊಲ್ಲೆ ಮೇಡಮ್ಮ, ಶಶಿಕಲಾ ಜೊಲ್ಲೆ, ಅವರು ಮೊಟ್ಟೆ ಹಗರಣದಲ್ಲಿ ಸಿಕ್ಕಾಕೊಂಡಿದ್ರು. ಅದರ ಟೆಂಡರ್ ಪ್ರಕ್ರಿಯೆಯಲ್ಲೇ ವಿಧಾನಸೌಧದಲ್ಲೇ ನಡೀತು. ಅದನ್ನು ಹಣವನ್ನು ಎಲ್ಲಿ ಸತ್ತಿದ್ರು, ಮಷಿನ್ನಲ್ಲಿ ಬೀರೇಶ್ವರ ಕೋಆಪರೇಟಿವ್ ಸೊಸೈಟಿ ಎಕ್ಸಮ್ಮದಲ್ಲಿ. ಆ ಪ್ರಕರಣ ಕೂಡ ಮುಚ್ಚೋಯ್ತು. ಅದು ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿತ್ತು. ಅದರಲ್ಲಿ ದೂರುದಾರ ಹಿಂದಕ್ಕೆ ಪಡೆದರ ಅಥವಾ BJP ಏನು ಆಡಳಿತಿತ್ತು ಆವಾಗ ಅದನ್ನು ಮುಚ್ಚಾಕಿದ್ರು. ಈಗ ಮುಚ್ಚಾಕಲಿಕ್ಕೆ ಬರೋದಿಲ್ಲ. ಯಾಕಂದರೆ BJP ಶಾಸಕ ಸಿಕ್ಕಾಕೊಂಡಿದ್ದಾನೆ, ಕಾಂಗ್ರೆಸ್ ಸರ್ಕಾರ ಇದೆ. ಆವಾಗ ಹಾಗಿರಲಿಲ್ಲ. BJP ಮಂತ್ರಿ, ನಂತರ BJP ಸರ್ಕಾರ, ಹೀಗಾಗಿ ಮುಚ್ಚಾಕಿದ್ರು. ಒಟ್ಟಾರೆ ಈ ಪ್ರಕರಣ ಎಲ್ಲಿ ಬಂದು ನಿಲ್ತೈತೆ ಕಾದು ನೋಡ್ಬೇಕು. 2 ದಿನದ ಇಲ್ಲಪ್ಪ, ಚೇಂಜ್ ಅಪ್ ಮಾಡ್ರಿ, ಒಂದು ಚೇಂಜ್ ಅಪ್ ಮಾಡಿ ಹೋಗಿ. ಈಗ ವಾಟರ್ ಸಪ್ಲೈ ಒಂದು ಬಿಲ್ ಐತೆ ಸರ್, ಈಗ ಮಾಡ್ತಾರಂತ ಸರ್. ಈಗ ಮಂಜೂರ್ ಅವತ್ತು ಬಂದಿದ್ರಿ, ಸುಳ್ಳು ಬೇಡ, ನನ್ಗಿಂತ ಮಾತಾಡ್ಕೊಂಡು ಹೋಗು. ಅಲ್ಲಿ ಕೇಳಿ ಸರ್, ಬಂದಿದ್ರಿ. ಹಿಂದಂತವ್ರು 100 ಜನ ನೋಡ್ತೀವಿ, ಬೆಳಿಗ್ಗೆ ಸಾಯಂಕಾಲ ನಮ್ಮಂತ ಅಂತವ್ರೆ ಬರ್ತಾರ. ಇಲ್ಲ ಸರ್, ಹಂಗೇನಿಲ್ಲ ಸರ್. ಇಲ್ಲ, ಎಲ್ಲಾ ಡಿಸ್ಟಿಕ್ಕಿಗೂ ಇಂಥ ವ್ಯಕ್ತಿ ಈ ತರ ಬ್ಲಾಕ್ ಮೇಲ್ ಮಾಡ್ತಾನ, ಈ ತರ ಕಳಪೆಗಾರಿ ಕಾಮಗಾರಿ ಮಾಡ್ತಾರ ಅಂತ ಹೇಳಿ ಇವ್ರಿಗೆ ಸೆಕ್ರೆಟರಿಗೆ, ಚೀಫ್ ಸೆಕ್ರೆಟರಿಗೆ ಒಂದು ಲೆಟರ್ ಕಳಿಸ್ಬಿಡ್ಲಿ. ಎಲ್ಲ ಲಿಸ್ಟ್ ಎಲ್ಲ ಆ ಡಿಸ್ಟಿಕ್ಗೂ ಫಾರ್ವರ್ಡ್ ಆಗಲಿ. ಬರ್ರಿ ಸರ್, ನಾ ಅಂಥದ್ದೇನು ಮಾಡಿ ಸರ್, ಇದೊಂದು ಸ್ವಲ್ಪ ಅಮೌಂಟಿನ ಪ್ರಾಬ್ಲಮ್. ಇದಕ್ಕೆ ಹೋಗು, ಯಾರು ಒಳ್ಳಮ್ಮ, ಇನ್ನು ಯಾವ ಹೋಗು. ಇಲ್ಲ ಸರ್, ಅವತ್ತು ಅದ ನಮ್ದು ಇದು ಬರೋದು ನಿಮಗೆ ಅಷ್ಟೇ ಹಂಗೆ ಹೋಗ್ತೀವಿ ಸರ್, ಫ್ಯಾಮಿಲಿ ಮದುವೆ ಹೋಗುದಿಲ್ಲ, ಇನ್ನೂ ಗಟ್ ಮದುವೆ ಮಾಡ್ಕೊ ಹೋಗುವ, ಇನ್ನೂ ಗಟ್ ಮದುವೆ ಮಾಡ್ಕೊ ಹೋಗ. ಈಗ ಸರ್ ಅದ ಏನಿಲ್ಲ ಸರ್, ನಮ್ದು ಈಗ ಹಾಂ ಸರ್, ಒಂದೇ ಕೆಲಸಕ್ಕೆ ಏನೈತಿ, ಬಸವರಾಜ್ ಕುಮಾರ್ ಮಾತಾಡೋಣ, ಹಾಂ ಸರ್, ಮುಚ್ಕೊಂಡು ಕೊಟ್ರೆ ಚಲೋ. ಇಲ್ಲ ಅಂದ್ರೆ ಗದಿನವ್ರಿಗೆ ಮುಸ್ಲಿಂ ಮಾಡಾಕ್ತೀವಿ ಸರ್. ಈಗ ಮುಸ್ಲಿಂ ಅದನಲ್ಲ ಫೈನಾನ್ಸ್ ಇದ್ದಾವ, ಗೊತ್ತಾಗಲ್ಲ. ನಾಳೆ ಗೊತ್ತು ತಗೊಂಡು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.